ಇವತ್ತು 4ನೇ ದಿನ ಕಂಟೆಂಟ್ ಮಾಡ್ತಿದ್ದೀವಿ. ಮನಸ್ಸಿದ್ರೆ ಮಾರ್ಗದಲ್ಲಿ. ಜೈ ಯೂತ್ ಪವರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಜು ಡಿಕಾಲ್. ಮನೆಯಲ್ಲಿ ನಾವು ತುಂಬ ಜನ ಸುಮ್ಮನೆ ಕೂತಿರ್ತೀವಿ. ಅಂದರೆ ಕಾಲೇಜ್ಗೆ ಹೋಗ್ತಿರ್ಬೋದು, ಸ್ಕೂಲ್ಗೆ ಹೋಗ್ತಿರ್ಬೋದು, ಇಲ್ಲ ಅಂದರೆ ಕೆಲಸ ಸಿಗ್ದಿರ ಮನೆಯಲ್ಲಿ ಕೂಡ ಇರ್ಬೋದು. ಥಿಂಕ್ ಮಾಡ್ತಾ ಇರ್ತೀವಿ, ಏನು ಮಾಡೋದಂತ ಗೊತ್ತಿರಲ್ಲ. ಕೈಯಲ್ಲಿ ಮೊಬೈಲ್ ಇರುತ್ತೆ, ಎತ್ಕೊಳ್ಳಿ ಕೈಗೆ, ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಇಲ್ಲ ಅದು ಕೂಡ ಆಗ್ತಿಲ್ಲ ಬ್ರದರ್, ನಾವು ಬಂದು ವಿಡಿಯೋ ಏನೋ ಕವರ್ ಮಾಡ್ತಿದ್ದೀವಿ, ವಾಯ್ಸ್ ಪ್ರಾಪರ್ ಆಗಿಲ್ಲ, ಇಲ್ಲ ಮಾತಾಡೋಕ್ಕೆ ಬರ್ತಿಲ್ಲ, ಒಂದೇ ಟೇಕಲ್ಲಿ ಯಾರಿಗೂ ಬರಲ್ಲ, 3-4 ಟೇಕ್ ಆಗುತ್ತೆ, ವೆಯ್ಟ್ ಮಾಡಿ. 5 ಆಗ್ಬೋದು, 10 ಟೇಕು ಆಗ್ಬೋದು, ಪರವಾಗಿಲ್ಲ. ನಿಮ್ಮ ಹತ್ರ ಇರೋ ಮೊಬೈಲ್ ನಿಮ್ಮ ಕೈಯಲ್ಲಿರುತ್ತೆ, ಎಡಿಟ್ ಮಾಡ್ಕೋಬೋದು. ಇಲ್ಲ ಕರೆಕ್ಟಾಗಿ ಬರೋವರೆಗೂ ಸರಿ ಮಾತಾಡ್ತಾನೇ ಇರಿ. ನೋಡಿ, ಕಂಪ್ಲೀಟ್ ವಿಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯಾಕಂದರೆ ಇಷ್ಟು ಲೆಂತ್ ವಿಡಿಯೋ ನಾನು ಬಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ನಿಮ್ಮ ಕೈಯಲ್ಲೇ ಮೊಬೈಲ್ ಇರುತ್ತೆ, ನಾವು ಬೇಕಂದರೆ ಎಡಿಟ್ ಮಾಡ್ಕೋಬೋದು, ನಾವು ಬೇಕಂದರೆ ಎಷ್ಟೇ ಟೇಕ್ಸ್ ನಾವು ತಗೋಬೋದು. ಯಾಕಂದರೆ ಯಾರು ಬಂದು ಇಲ್ಲಿ ಕೇಳಲ್ಲ, ಏನಪ್ಪ ಇಷ್ಟು ಟೇಕ್ಸ್ ತಗೊತಿದ್ಯಾ, ಈ ಥರ ಮಾಡ್ತಿದ್ಯಾ ಅಂತ ಯಾರು ಕೂಡ ಕೇಳಲ್ಲ. ಎಲ್ಲ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ, ನಾವೇ ಮಾಡಬೇಕಾಗತ್ತೆ. ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡೋಕ್ಕೆ ಯಾವ ಟೂಲ್ ಯೂಸ್ ಮಾಡಬೇಕು ಗೊತ್ತಿಲ್ವಾ? ನೋಡಿ, ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ರೆ ಫ್ರೀ ವರ್ಷನ್ನು ಕೈನ್ ಮಾಸ್ಟರ್ ಇದೆ, VN ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ಗೆ ಹೋಗಿ ಯೂಸ್ ಮಾಡಿ. ಇಲ್ಲಾಂದರೆ ಕ್ಯಾಪ್ ಕಟ್ ಕೂಡ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯೂಸ್ ಮಾಡಿ, ಎಡಿಟ್ ಮಾಡಿ. ಎಡಿಟ್ ಮಾಡೋಕ್ಕೆ ಬರಲ್ಲ, ನಾನೇನು ಮಾಡೋದು? ಎಡಿಟ್ ಮಾಡೋಕ್ಕೆ ಬರಲ್ವಾ? ಪ್ರಾಕ್ಟೀಸ್ ಮಾಡು, ಶುರು ಮಾಡು. ಅಟ್ಲೀಸ್ಟು ಆ ಎಡಿಟರ್ ಓಪನ್ ಮಾಡಿ ವಿಡಿಯೋ ಬಂದು ಇಂಪೋರ್ಟ್ ಮಾಡಿಕೊಂಡು ಟ್ರೈ ಮಾಡು. ಕಟ್ ಮಾಡೋದು ಹೆಂಗೆ, ಟ್ರಾನ್ಸಾಕ್ಷನ್ಸ್ ಆ್ಯಡ್ ಮಾಡೋದು ಹೆಂಗೆ, ವಾಯ್ಸ್ನ ಬಂದು ಯಾವ ರೀತಿ ಬಂದು ಚೇಂಜ್ ಮಾಡಬೇಕು, ವಾಯ್ಸ್ ಓವರ್ ಹೆಂಗೆ ಕೊಡಬೇಕು. ಫಾರ್ ಎಕ್ಸಾಂಪಲ್, ನಾವು ವೀಡಿಯೋ ಒಂದೇ ಕವರ್ ಮಾಡ್ಕೊಂಡು ಬಂದಿರ್ತೀವಿ, ಅಲ್ಲಿ ಇಲ್ಲಿ ಹೋಗಿ ವಾಯ್ಸ್ ಕೊಟ್ಟಿರಲ್ಲ. ಸೊ ಯಾವ ಥರ ಕೊಡಬೇಕಂತ ಪ್ರಾಕ್ಟೀಸ್ ಮಾಡಬೇಕು. ಅಲ್ಲೇ ಇರುತ್ತೆ ಆಪ್ಷನ್ಸು. ಎಲ್ಲ ಎಡಿಟರಲ್ಲೂ ಕೂಡ ಇವಾಗ ಬಂದು ನಾವು ವಾಯ್ಸ್ ಕೊಡ್ಬೋದು ವೀಡಿಯೋಸ್ಗೆ. ಏನಂತೀರಾ? ಇನ್ನೂ ಸುಮ್ಮನೆ ಕೂತ್ಕೋಬೇಕಾ, ಇಲ್ಲ ಸ್ಟಾರ್ಟ್ ಮಾಡಬೇಕಾ? ರೆಡಿನಾ? ನನ್ನ ಜೊತೆ ಸೇರಿಕೊಂಡು ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ರೆಡಿನಾ? ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ, ಇನ್ನೊಂದು ಟಾಸ್ಕಲ್ಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್.